ಇನ್ನು ಸಿಎಂ ಅವರು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಮಳೆಯಲ್ಲೇ ಸ್ಥಳ ಪರಿಶೀಲನೆ ಮಾಡಿದಂತಹ ಘಟನೆ ನಡೆಯಿತು ಇವತ್ತು. ಅಕ್ಟೋಬರ್ 6ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೊಪ್ಪಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಇವತ್ತು ಸಚಿವರು. ಹಲವಾರು ಯೋಜನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಹೀಗಾಗಿ ಶಂಕುಸ್ಥಾಪನೆ ಮಾಡುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇರೋದಕ್ಕೆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. 1555 ಕೋಟಿ ಮೊತ್ತದ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇನ್ನು ಸಿಎಂ ಅವರು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಒಂದು ಬೃಹತ್ ವೇದಿಕೆ ನಿರ್ಮಾಣ ಮಾಡಿಕೊಂಡು ಸಿದ್ಧತೆಗೆ ತಯಾರಿಯು ನಡೀತಾ ಇದೆ. ಕೊಪ್ಪಳ ನಗರದ ಹೊಸಪೇಟೆ ರಸ್ತೆಯಲ್ಲಿ ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಮಳೆಯಲ್ಲೇ ಸಮಾವೇಶದ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಸಚಿವರು ಹಾಗೂ ಶಾಸಕರು. ಶಾಸಕ ಶಿವರಾಜ್ ತಂಗಡಗಿ, ರಾಘವೇಂದ್ರ ಹಿಟ್ನಾಳ್ ಪರಿಶೀಲನೆ ಮಾಡಿದ್ದಾರೆ. ಅಂತ ನಾನು ಮುಂಚೆಲಿಂದ ಅದನ್ನ ಮಾಡ್ಕೊಳಕತ್ತೀನಿ. ಮತ್ತೆ ಮುಂದೆ ದೀಪಾವಳಿ ಕಷ್ಟ ನಡ್ಕೊಂಡು ಬರ್ತಾರೆ ಸರ್. ಊಟದ ಜಾಗ ಸರ್, ಊಟ ಮಾಡ್ಕೊಳ್ತಾರೆ ಸರ್ ಎಲ್ಲರೂ. ಆಮೇಲೆ ಇಲ್ಲಿ ನಮ್ಗೆ ಟ್ರಕ್ ತರ್ಕೊಂಡ್ರೆ ಅಲ್ಲಿಲ್ಲೇನೋ ರೋಡ್ ಮಾಡಿರ್ತಾರೆ. ಅಲ್ಲಿ ಒಂದು 2-3 ಗಾಡಿ. ಆಮೇಲೆ ನಮ್ಮಲ್ಲಿ ನಮ್ಮ ಬೈಪಾಸಿಗೆ ಎಂಟ್ರನ್ ಆಯ್ತು ಮತ್ತೆ ಲೇಔಟ್ ಆಯಿತು. ಅದು ಆರ್ ಟಿ ಓದು 5 ಎಕರೆ ಲ್ಯಾಂಡ್ ಐತೆ. ಇಲ್ಲೇ ಬಂದು ಇಲ್ಲೇ ಬರ್ಬೇಕು ಸರ್. ಯಾಕಂದ್ರೆ ಪೂರಾ ಕಾನ್ವಾಯ್ ರೋಡ್ ಸರ್. ಎಂಟೈರ್ ರೂಟ್ ಕಾನ್ವಾಯ್ ಸರ್. ನಮ್ಮ ಲೇಬರ್ ಕ್ಲಾಸ್